ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತಮ್ಮ? ಏನ್ರಿ ಚಿನ್ನಿ, ಎಷ್ಟೇ ಸಲ ಫೋನ್ ಮಾಡಿದ್ರು ಫೋನ್ ಸಿಗ್ತಾನೆ ಇಲ್ಲ. ಎಲ್ಲಿದ್ದಾರೋ ಏನೋ. ನೀನೇನು ಚಿಂತೆ ಮಾಡಬೇಡ ಪಾರ್ವತಿ. ಚಿನ್ನಿ, ನೀನ್ ಪ್ರಯತ್ನ ಮಾಡ್ತಾನೆ ಇರು. ಸರಿಯಪ್ಪ. ಅಮರೇ ಏನಾಯ್ತು ಬಾಲಾಜಿ? ಕಲ್ಯಾಣಿ ಅಮ್ಮೋರು ಅನುಪಮ ಅಮ್ಮೋರು ನನ್ನ ಸ್ವಲ್ಪ ದೂರ ಇರು ಅಂತ ಹೇಳಿ ಇಂದ್ರನಗರಕ್ಕೆ ಹೋದ್ರು ಅಮ್ಮೋರೆ. ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ಗೂ ಸಿಗ್ಲಿಲ್ಲ. ಏನ್ ನಡೀತಾ ಇದೆಯೋ ಅರ್ಥ ಆಗ್ತಿಲ್ಲ ಅಮ್ಮ. ಅಂದ್ರೆ ಏನ್ರಿ, ಅವ್ರಿಗೇನಾದ್ರೂ ಆಗಿದೆ ಅಂತೀರಾ? ಪಾರ್ವತಿ, ನೀನೇನು ಭಯ ಪಟ್ಕೋಬೇಡ, ಅವ್ರಿಗೇನು ಆಗಲ್ಲ. ಭಯ ಪಡ್ದೆ ಹೇಗಿರ್ಲಿರಿ? ದಮಯಂತಿ ಶೌರ್ಯಂಗೆ ಇಲ್ಲ ಸಲ್ಲದನ್ನ ಹೇಳಿದ್ಲು. ಶೌರ್ಯ ಆವೇಶದಿಂದ ಹೋದ. ಕಲ್ಯಾಣಿ ಅನುಪಮನ ಶೌರ್ಯ ಅಪಾರ್ಥ ಮಾಡ್ಕೊಂಡ್ರೆ ಶೌರ್ಯನ್ ಕೋಪ ನಿಮಗೆ ಗೊತ್ತಿರೋದೇ ಅಲ್ವರಿ? ಅಮ್ಮ, ಅನುಪಮ ಅಮ್ಮ ಫೋನ್ ರಿಂಗ್ ಆಗ್ತಿದೆ. ಅಮ್ಮ, ಅನುಪಮ ಅಮ್ಮ ಫೋನ್ ಕಟ್ ಮಾಡಿಬಿಟ್ರು. ಅಯ್ಯೋ, ಮತ್ತೆ ಮಾಡು. ಇಲ್ಲಮ್ಮ, ಫೋನ್ ಕಟ್ ಮಾಡ್ತಾನೆ ಇದ್ದಾರೆ. ಒಂದ್ ವೇಳೆ ಅವರು ಮಾತಾಡ್ದಿರೋ ಪೊಸಿಷನ್ ಅಲ್ಲಿ ಇದಾರೇನೋ, ಇಲ್ಲ ಅಂದ್ರೆ ಯಾರಾದ್ರೂ ಅವರನ್ನ ಕಿಡ್ನಾಪ್ ಮಾಡಿದಾರೇನೋ. ಮುಚ್ಚೆ ಬಾಯಿ. ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಕೂತ್ಕೋ. ಏನ್ರಿ, ನಾವು ಹುಡ್ಕೋಣ ನಡೀರಿ. ಸರಿ ಅಮ್ಮ, ನೀವು ಎಲ್ಲಿ ಅಂತ ಹುಡುಕ್ತೀರಾ? ನಾವು ಹೋಗಿ ಬರ್ತೀವಿ, ನೀವು ಭಯ ಪಡಬೇಡಿ. ನೆಕ್ಸ್ಟ್ ಸ್ಯಾಮ್, ನಡಿ. ನಾಗೇಶ್ ಸರ್, ಸೀನ್ ಏನು ಅಂದ್ರೆ, ನೀವಿಬ್ರು 5 ವರ್ಷದಿಂದ ಲವ್ ಮಾಡ್ತಿದ್ದೀರಾ. ಮನೆಯವರು ಅವಳಿಗೆ ಮದುವೆ ಮಾಡಬೇಕು ಅಂತ ನೋಡ್ತಿದ್ದಾರೆ. ನನ್ನ ಜೊತೆ ಬಾ, ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಒಪ್ಸಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಓಕೆನಾ? ಇನ್ನವ್ರು ಸಿಗೋ ಹಾಗೆ ಕಾಣ್ತಿಲ್ಲ. ನೇರವಾಗಿ ಮನೆಗೆ ಹೋಗೋ. ಸರಿ ಅಮ್ಮ. ಹೇಳು ವಾಸು. ಸಿದ್ದು ಸಂಪದ ಬೆಂಗಳೂರಿನಲ್ಲೇ ಇದ್ದಾರೆ. ಅವ್ರಿಗೆ ಕಾರ್ ಬಾಡಿಗೆ ಕೊಟ್ಟವರು ನಮಗೆ ಸಿಕ್ಕಿದ್ದಾರೆ. ಹೌದು, ಬೆಂಗಳೂರಲ್ಲೇ ಇದ್ದಾರೆ ವಾಸು. ಸಿದ್ದು ಸಂಪದ ಇಬ್ರು ಕಂಠೀರವ ಸ್ಟುಡಿಯೋಲಿದ್ದಾರೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೌದಾ ಶೌರ್ಯ? ನಾನು 10 ನಿಮಿಷದಲ್ಲಿ ಬರ್ತೀನಿ. ಓಕೆನಾ? ಓಕೆ ಸರ್.
ರೆಡಿ ಸರ್. ರೋಲ್ ರೋಲಿಂಗ್ ಸರ್. ಆಕ್ಷನ್. ಇವಾಗ ಏನು ಹೇಳಬೇಕು ಅನ್ಕೊಂಡಿದ್ಯಾ ಸ್ಯಾಮ್? ನಾನಂದ್ರೆ ಪ್ರಾಣ ಅಂದೆ, ಇರೋಕ್ಕಾಗಲ್ಲ ಅಂದೆ. ಇವಾಗ ನಿಮ್ಮ ಮನೇಲಿ ಮದುವೆ ಸಂಬಂಧ ನೋಡ್ತಾ ಇದ್ದಾರೆ ಅಂತ, ನಮ್ಮ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಸಿಂಪಲ್ ಆಗಿ ಹೇಳ್ತಿದ್ಯಾ. ಏನ್ ಮಾಡ್ಲಿ ಸಿದ್ದು, ಸತ್ ಹೋಗ್ತೀನಿ ಅಂತಿದ್ದಾರೆ. ನಾನು ಮಾತ್ರ ಹೇಗೆ ಬದುಕಿರ್ತೀನಿ ಅನ್ಕೊಂಡಿದ್ಯಾ ಸ್ಯಾಮ್? ಹಾಗೆ ಹೇಳ್ಬೇಡ ಸಿದ್ದು. ನನ್ ಯಾರನ್ ಮದ್ವೆ ಮಾಡ್ಕೊಂಡ್ರು ನನ್ ಮನ್ಸಲ್ಲಿ ನೀನೇ ಇರ್ತೀಯ. ಹಾಗೆ ಎಷ್ಟು ದಿನ? ಎಷ್ಟು ದಿನ ಅಂದ್ರೆ ನನ್ ಸಾಯೋವರೆಗೂ. ನೀನ್ ಹಾಗೆ ನೋಡ್ತಾ ಬದುಕಕ್ಕಾಗಲ್ಲ ಸ್ಯಾಮ್. ನಿನ್ ಕೈಯಾರೆ ಊಟದಲ್ಲಿ ವಿಷ ಬೆರೆಸಿ ಕೈ ತುತ್ತು ತಿನ್ಸಿ ಲಾಲಿ ಹಾಡು ಸ್ಯಾಮ್. ನಿನ್ ಮಡ್ಲಲ್ಲೇ ಕಣ್ಣು ಮುಚ್ತೀನಿ. ಸಿದ್ದು, ಹಾಗೆ ಹೇಳ್ಬೇಡ ಪ್ಲೀಸ್. ಇವಾಗ ನಾನು ಏನ್ ಮಾಡು ಅಂತ್ಯ ಹೇಳು. ಒಂದ್ ಚಾನ್ಸ್ ನನಗೆ ಕೊಡು ಸ್ಯಾಮ್. ನಿಮ್ಮ ಅಪ್ಪ ಅಮ್ಮನ ಮರ್ತೋಗೋ ಅಷ್ಟು ಪ್ರೀತಿಯಿಂದ ನೋಡ್ಕೋತೀನಿ. ನಾವು ಎಲ್ಲಿಗಾದ್ರೂ ಹೋಗಿ ಮದುವೆ ಮಾಡ್ಕೊಳ್ಳೋಣ. ಗಂಡು ಹೆಣ್ಣು ಹುಟ್ಟಿದ ಮೇಲೆ ನಾವು ಆನಂದವಾಗಿದ್ದೀವಿ ಅಂತ ಗೊತ್ತಾದ್ರೆ ಅವಾಗ ನಾವು ಮಾಡಿದ್ದೆ ಕರೆಕ್ಟ್ ಅಂತ ಅವ್ರು ರಿಯಲೈಸ್ ಆಗ್ತಾರೆ. ಸರಿ ಸಿದ್ದು, ನಾಳೆನೆ ಹೋಗಿ ಮದ್ವೆ ಮಾಡ್ಕೊಳ್ಳೋಣ. ವಾವ್ 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 ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವಿಬ್ರು. ಲವರ್ಸ್ ಎಷ್ಟು ಎಮೋಷನಲ್ ಆಗಿರ್ತಾರೋ ಹಾಗೆ ಇದ್ರಿ ನೀವಿಬ್ರು. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಸರ್. ನಿಮ್ಮಿಬ್ರಿಗೂ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಸರ್ ಜ್ಯೂಸ್. ಅವರು ಕುಡಿಲಿ, ಕೊಡಿ. ತಗೊಳ್ಳಿ ಸರ್. ಪರವಾಗಿಲ್ಲ ಸರ್, ಬೇಡ. ಏನು ನಾಚಿಕೆನಾ? ಹಾಗೇನಿಲ್ಲ ಸರ್. ನೀವು ಕುಡಿಲಿಲ್ಲ ಅಂದರೆ ನನಗೆ ಅವಮಾನ ಮಾಡಿದಷ್ಟೇ ಫೀಲ್ ಆಗ್ತೀನಿ. ಅಯ್ಯೋ, ಕುಡೀರಿ.
ಏನ್ ಸ್ಕೆಚ್ ಹಾಕಿದ್ಯೆ? ಮತ್ತಿನ್ನೇನು, ನಿನ್ನಂತ ಜಗತ್ ಕಿಲಾಡಿನ ನಾವು ಹಿಡಿಬೇಕಲ್ಲ. ತಪ್ಪಿಸ್ಕೋಬೇಕು ಅಂತ ನೋಡ್ಬೇಡ ಸಿದ್ದು, ಅನಾವಶ್ಯಕವಾಗಿ ಎನ್ಕೌಂಟರ್ ಆಗಿ ಹೋಗ್ತೀಯ. ಏನ್ ನೋಡ್ತಾ ಇದ್ದೀರಾ ಆಫೀಸರ್? ಇಂಥವ್ರಿದ್ರೆ ಭೂಮಿಗೆ ಭಾರ. ಅಯ್ಯೋ ಸಿದ್ದು ಬಿಡು ಅಣ್ಣ, ಬಿಡು ಸಿದ್ದು. ಏಯ್ ಸಿದ್ದು, ಸಿದ್ದು ಸಿದ್ದು ಬಿಡಪ್ಪ ಅಣ್ಣ. ಏಯ್, ಒಂದ್ ಹೆಜ್ಜೆ ಮುಂದೆ ಇಟ್ರು ಇವಳು ಕತ್ಕು ಇದು ಸಾಯಿಸ್ಬಿಡ್ತೀನಿ. ಬರ್ಬೇಡಮ್ಮ, ಸಾಯಿಸ್ಬಿಡ್ತೀನಿ ಹೇಳ್ತಿದ್ದೀನಿ. ಸಿದ್ದು ಬೇಡ, ಸಿದ್ದು ಬಿಡು. ಸಾಯಿಸ್ಬಿಡ್ತೀನಿ. ಸಿದ್ದು ಇರು. ಶೌರ್ಯ ನಿಂತ್ಕೋ. ಬೇಡ ಸಿದ್ದು, ನೀನ್ ತಪ್ಪು ಮಾಡ್ತಿದ್ಯಾ ಸಿದ್ದು. ಬಿಟ್ಬಿಡು ಅವಳನ್ನ, ಪ್ಲೀಸ್ ಬಿಟ್ಬಿಡು. ಏಯ್ ಸಿದ್ದು, ಸಿದ್ದು ಮರ್ಯಾದೆಯಿಂದ ಸರೆಂಡರ್ ಆಗು, ಇಲ್ಲಾಂದ್ರೆ ನನ್ನ ಕೈಯಲ್ಲೇ ಸತ್ತು ಹೋಗ್ತೀಯಾ. ಬೇಡ ಶೌರ್ಯ, ಹೆಜ್ಜೆ ಮುಂದೆ ಇಡಬೇಡ. ಬ್ಯಾಕ್. ನನಗೆ ಕರುಣೆ, ದಯೆ, ಪ್ರೀತಿ ಅಂತದೇನು ಇಲ್ಲ. ನಾನ್ ಸತ್ತೋಗೋ ಒಂದ್ ಕ್ಷಣ ಮುಂಚೆ ಆದ್ರೂ ಇವಳು ಸಾಯಿಸಿನೇ ನಾನ್ ಸಾಯೋದು. ಏಯ್ ಏಯ್ ಶೌರ್ಯ, ಗೋ ಬ್ಯಾಕ್, ಬ್ಯಾಕ್. ಹಿಂದೆ ಹೋಗು. ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಯಿಸ್ಬಿಡ್ತೀನಿ. ಎಲ್ರು ಗನ್ಸ್ ಕೆಳಗಿಡಿ. ಗನ್ಸ್ ಡೌನ್. ಕಮಾನ್, ಗನ್ಸ್ ಡೌನ್. ಗನ್ಸ್ ಕೆಳಗಡೆ ಹಾಕಿ. ಕಮಾನ್. ವಾಸು, ಡೌನ್. ಸ್ಯಾಮ್, ಹೋಗಿ ಬ್ಯಾಗ್ ತಗೋ. ಬ್ಯಾಗ್ ತಗೋ. ಸಂಪದ, ನೋ.
ಯಾರು ಹೆಜ್ಜೆ ಮುಂದಕ್ಕೆ ಇಡಬೇಡಿ. ಬ್ಯಾಗಲ್ಲಿ ಸ್ಮೋಕ್ ಬಾಂಬ್ ಇದೆ, ತೆಗಿ ಬೇಗ. ಶೌರ್ಯ ಅಲ್ಲೇ ಇರು. ನೋ, ಒಂದ್ ಹೆಜ್ಜೆ ಮುಂದೆ ಇಟ್ರು ಇವಳನ್ನ ಸಾಯಿಸ್ಬಿಡ್ತೀನಿ. ಆಫೀಸರ್, ಬೇಡ ಸಿದ್ದು. ಶೌರ್ಯ, ಗೋ ಬ್ಯಾಕ್. ಫೈರ್ ಆನ್ ಮಾಡು. ಬೇಡ ಸಂಪದ. ಸಂಪದ ಬೇಡ. ಸಿದ್ದು, ಸಂಪದ ಹಿಂದೆ ಹೋಗ್ಬಿಡಿ. ಏಯ್ ವಾಸು, ಕಮಾನ್. ಕಲ್ಯಾಣಿ, ಕಮಾನ್. ಕಲ್ಯಾಣಿ, ಕಲ್ಯಾಣಿ. ಕಲ್ಯಾಣಿ, ಏನಾಯ್ತಮ್ಮ? ಶೌರ್ಯ, ಕಲ್ಯಾಣಿ, ಶೌರ್ಯ, ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ ಏನಾಯ್ತು? ಕಲ್ಯಾಣಿ, ಕಲ್ಯಾಣಿ ಏನಾಯ್ತಮ್ಮ? ಅಮ್ಮ, ಕಲ್ಯಾಣಿ ಏನಾಯ್ತು? ಕಲ್ಯಾಣಿ ಏನಾಯ್ತು? ಗಾಜಿಂದ ಹೊಟ್ಟೆಗೆ ಚುಚ್ಚಿದಾನೆ ಅಂತ ಕಾಣಿಸುತ್ತೆ ಶೌರ್ಯ. ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಕಲ್ಯಾಣಿ, ಎದ್ದೇಳು. ಹೇಳಮ್ಮ, ಮೆಲ್ಲಿಗೆ. ಕಲ್ಯಾಣಿ, ನಿನ್ಗೇನು ಆಗಲ್ಲಮ್ಮ, ಹೆದರ್ಕೋಬೇಡ. ಪಲ್ಲವಿ, ಚಿನ್ನಿ ಕಲ್ಯಾಣಿ ಅವ್ರನ್ನ ಹುಡ್ಕಕ್ ಹೋಗಿದ್ದಾನಲ್ವಾ? ಆಮೇಲೆ ನಿನ್ನ ಹತ್ರ ಏನಾದ್ರು ಮಾತಾಡಿದ್ನಾ? ಇಲ್ಲ ಅತ್ತೆ, ಇನ್ನೂ ಸಿಕ್ಕಿಲ್ಲ ಅನ್ಸುತ್ತೆ. ಏನ್ರಿ, ಅನುಪಮ ಕಲ್ಯಾಣಿಗೇನು ಆಗಲ್ಲ ತಾನೆ? ಏನೂ ಆಗಲ್ಲ ಪಾರ್ವತಿ, ನೀನ್ ಭಯ ಪಡಬೇಡ. ಏನೋ ಕೆಟ್ಟದಾಗ್ಬೋದು ಅಂತ ನನ್ನ ಮನ್ಸು ಹೇಳ್ತಿದ್ದೀರಿ. ಅನುಪಮ ಕಲ್ಯಾಣಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಬಾಲಾಜಿ ಏನೋ ಬೆಂಗಳೂರಲ್ಲಿ ಇಂದ್ರಾನಗರ್ ಹೋಗಿದ್ವಿ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅನುಪಮ ಅವ್ರು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾನೆ. ಅಷ್ಟಕ್ಕೂ ಏನ್ ನಡೀತೋ ಏನೋ. ನನಗೂ ಅದೇ ಅರ್ಥ ಆಗ್ತಿಲ್ಲ ಪಾರ್ವತಿ. ನಿನಗೆ ಅನುಪಮ ಸುಳ್ಳು ಹೇಳೋ ಅಗತ್ಯನೇ ಇಲ್ಲ. ದೇವಸ್ಥಾನಕ್ಕಂತ ಹೇಳಿ ಇನ್ನೆಲ್ಗೂ ಯಾಕೆ ಹೋದ್ಲು? ಕಣ್ಣು ಮುಂದೆ ಕ್ಷಣದಲ್ಲಿ ಮಾಯ ಆಗೋದ್ರು ಆ ಕಲ್ಯಾಣಿ ಅನುಪಮ. ತಾಯಿ ಮಗಳು ಮಾತಲ್ಲಿ ಮಾಯ ಮಾಡೋದ್ರ ಜೊತೆಗೆ ಕ್ಷಣದಲ್ಲೇ ಮಾಯ ಆಗೋಂಥ ವಿದ್ಯೆನೂ ಕಲ್ತ್ಕೊಂಡಿದ್ದಾರೆ ಅನ್ಸತ್ತೆ. ಇವರೇನು ಏನೋ ಕಳ್ಕೊಂಡಿರೋರು ಹಾಕಿ ಕೂತ್ಕೊಂಡಿದ್ದಾರೆ. ಒಂದ್ ಆಟ ಆಡಿಸ್ಲಾ? ಏನ್ ಪಲ್ಲವಿ, ಎಲ್ರೂ ಸೇರ್ಕೊಂಡು ಮತ್ತೆ ಯಾವ್ದೋ ಹೊಸ ಕೆಲಸ ಶುರು ಮಾಡ್ಕೊಂಡಿರೋ ಹಾಗಿದೆ. ಏನಂತಿದ್ದೀರಾ ಅತ್ಗೆ? ಏನು ಗೊತ್ತಿಲ್ದಿರೋ ಹಾಗೆ ಮಾತಾಡ್ಬೇಡ. ಆ ಅನುಪಮ ಕಲ್ಯಾಣಿನ ಎಲ್ರೂ ಸೇರ್ಕೊಂಡು ಎಲ್ಲೋ ಕಳ್ಸಿರೋ ಹಾಗಿದೆ. ಎಲ್ಲಿಗೆ ಹೋಗ್ತಿದ್ದಾರೆ ನೋಡೋಣ ಅನ್ಕೊಂಡ್ರೆ ಟಕ್ ಅಂತ ಮಾಯ ಆಗೋದ್ರು. ಅಮ್ಮರೇ, ಕಲ್ಯಾಣಿ ಅಮ್ಮವರು ಅನುಪಮ ಅಮ್ಮವರು ಆಸ್ಪತ್ರೆಯಲ್ಲಿ ಇದಾರಂತಮ್ಮ. ಆಸ್ಪತ್ರೆಲ್ಲ ಏನ್ ಹೇಳ್ತಿದ್ಯಾ ಬಾಲಾಜಿ? ಹೌದು ಅಮ್ಮರೇ, ಏನೋ ಅಪಾಯ ಆಗಿದೆಯಂತೆ. ಶೌರ್ಯ ಅವ್ರು ಫೋನ್ ಮಾಡಿ ನಿಮ್ಮನ್ನ ಕರ್ಕೊಂಡು ಬಂದ್ರು. ಏನ್ ಬಾಲಾಜಿ ಅಂದ್ರೆ ಇನ್ನವರು ಜೀವಂತವಾಗಿಲ್ವಾ? ಅಯ್ಯೋ ಅತ್ತಿಗೆ, 20 ವರ್ಷ ಕೂಡ ತುಂಬದೇ ಇರೋ ನನ್ನ ಸೊಸೆ, ಅವ್ರ ಅಮ್ಮ ಅಲ್ದೇ ಇರೋ ಅಮ್ಮ ಅನುಪಮ ಇಬ್ರು ಶಿವನ್ ಪಾದ ಸೇರ್ಕೊಂಡ್ಬಿಟ್ರಾ ಅಂತ. ಅತ್ತಿಗೆ, ಬಾಲಾಜಿ ಏನ್ ಮಾಡಕ್ಕಾಗತ್ತೆ? ಆ ಗೋಡೆಗೆ 2 ಮೊಳೆನಾದ್ರೂ ಹೊಡ್ಸೋ, ಅವ್ರ ನೆನ್ಪಿಗೆ ಒಂದು ಫೋಟೋನಾದ್ರೂ ಇರ್ಬೇಕಲ್ವಾ? ಪಾರ್ವತಿ, ಏನ್ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಸಾಯಿಸ್ಬಿಡ್ತೀನಿ. ಪಾರ್ವತಿ, ಪಾರ್ವತಿ ಬಿಡು. ಪಾರ್ವತಿ, ನನ್ನ ಮಾತು ಕೇಳು, ಅವಳನ್ನ ಬಿಡು. ಪಾರ್ವತಿ, ನನ್ನ ಮಾತು ಕೇಳು. ಏನ್ ಮಾತಾಡ್ತಿದ್ಯಾ ನೀನು? ಪಾರ್ವತಿ,
ಏನೇ ಮಾತಾಡ್ತಿದ್ಯಾ? ಪಾರ್ವತಿ ಪಾರ್ವತಿ ಬಿಡು ಪಾರ್ವತಿ, ನಿನಗೆ ಹೇಳ್ತಾ ಇರೋದು. ಪಾರ್ವತಿ ನನ್ನ ಮಾತು ಕೇಳು, ಬಿಡು ನನ್ನ. ಪಾರ್ವತಿ ಪಾರ್ವತಿ ಬಿಡು. ಸಾಯ್ಲಿ ಬಿಡ್ರಿ. ಇವಳು ಸತ್ತೋದ್ರೇನೆ ನನ್ನ ಮೊಮ್ಮಗಳು ನೆಮ್ಮದಿಯಾಗಿರ್ತಾರೆ. ಸಾಯ್ಲಿ ಬಿಡಿ. ಅತ್ತೆ ಬಿಡಿ ಅತ್ತೆ. ಸಾಯ್ಲಿ ಬಿಡಿ. ಅತ್ತೆ ನನ್ನ ಮಗಳಿಗೆ ಏನಾಯ್ತು ಅಂತ ನೋವಲ್ಲಿ ನಾನಿದ್ರೆ ಅವ್ರು ಸತ್ತೋಗ್ಬೇಕು ಅಂತ ಕೇಳ್ತಿದ್ಯಾ ನೀನು? ಇನ್ನೊಂದ್ಸಲ ತಪ್ಪಾಗಿ ಏನಾದ್ರೂ ಮಾತಾಡ್ದ್ಯೋ ಬದುಕಿದ್ದಾಗ್ಲೇ ಗುಂಡಿ ತೋಡಿ ಹೂತಾಕ್ಬಿಡ್ತೀನಿ ನಿನ್ನ.